ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದು ಕಡೆ ಬೆಳಗಾವಿಯಲ್ಲಿ ಆದ್ರೆ ಇನ್ನೊಂದು ಕಡೆ ಬಳ್ಳಾರಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಮೀನುಗಾರಿಕೆ ಇಲಾಖೆಯ ಎಡಿ ಶಿವಣ್ಣ ಅವರ ಮನೆಯ ಮೇಲೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಶಿವಣ್ಣ ಏನು ಎಡಿ ಶಿವಣ್ಣ ಏನಿದ್ದಾರೆ ಅವರಿಗೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನ ನೀಡಿರುವಂತದ್ದು. ಶಿವಣ್ಣ ಅವರ ಮನೆ, ಕಚೇರಿ ಸೇರಿ ಒಟ್ಟು 4 ಕಡೆ ಏಕಕಾಲಕ್ಕೆ ದಾಳಿಯನ್ನ ನಡೆಸಲಾಗಿದೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಮಾಡಿರುವಂತ ಆರೋಪದ ಅಡಿ ಈ ಒಂದು ರೈಡ್ ಅನ್ನ ನಡೆಸಲಾಗಿರುವಂತದ್ದು. ಮೀನುಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕರಾಗಿರುವಂತಹ ಶಿವಣ್ಣ ಏನಿದ್ದಾರೆ ಅವರ ಮನೆ ಸೇರಿ ಒಟ್ಟು 4 ಕಡೆಗಳ ಕಡೆ ಇಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಬಳ್ಳಾರಿಯ ಕಚೇರಿ, ಸಿದ್ಧಾರ್ಥ ನಗರದ ಮನೆ ಸೇರಿದಂತೆ ಒಟ್ಟು 4 ಕಡೆ ದಾಳಿಯಾಗಿದೆ. ಹಲವು ಆರೋಪದ ಹಿನ್ನೆಲೆಯಲ್ಲಿ ಶಿವಣ್ಣ ಮೇಲೆ ದೂರುಗಳು ಹಿಂದೆಯಿಂದ ಕೂಡ ಇತ್ತು, ಹೊಸದಾಗಿ ಅಲ್ಲ, ಹಿಂದೆಯಿಂದ ಅವರ ಮೇಲೆ ಹಲವು ಆರೋಪಗಳು ಕೇಳಿ ಬರ್ತಾನೆ ಇತ್ತು. ಅದರ ಆಧಾರದ ಮೇಲೆ ಈ ಒಂದು ದಾಳಿ ಈಗ ನಡೆದಿರುವಂತದ್ದು. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಹಿನ್ನೆಲೆ ಈ ಒಂದು ದಾಳಿಯನ್ನ ನಡೆಸಲಾಗಿದೆ. ಬಳ್ಳಾರಿಯ ಲೋಕಾಯುಕ್ತ ಅಧಿಕಾರಿಗಳಿಂದ ಈ ಒಂದು ದಾಳಿ ಆಗಿರುವಂತದ್ದು. ಇಲ್ಲಿ ಆಸ್ತಿ ಹೆಚ್ಚಾಗಿ ಇವರು ಗಳಿಸಿದ್ದಾರೆ ಅನ್ನುವಂತ ಆರೋಪ ಏನು ಕೇಳಿ ಬಂದಿತ್ತು, ಅದರ ಆಧಾರ ಮೇಲೆ ನಡೆದಿರುವಂತದ್ದು. ಒಂದು ಕಡೆ ಬೆಳಗಾವಿಯಲ್ಲಿ, ಇನ್ನೊಂದು ಕಡೆ ಬಳ್ಳಾರಿಯಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿರುವಂತದ್ದು. ಇಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಈ ರೀತಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನ ನೀಡ್ತಾ ಇರುವಂತದ್ದು. ಅವರ ಬಳಿ ಏನೆಲ್ಲ ಈಗ ದಾಳಿಯನ್ನ ನಡೆಸ್ತಾರೆ, ಅಲ್ಲಿ ಹೋಗಿ ಅವರ ಬಳಿ ಅದಕ್ಕೆ ಪೂರಕವಾದಂತ ಅವರ ಆಸ್ತಿ ಅಂತಸ್ತು ಸಂಪೂರ್ಣವಾಗಿ ಏನೆಲ್ಲ ಅವರ ಬಳಿ ಇದೆ ಅದಷ್ಟಕ್ಕೂ ಕೂಡ ಅವರು ದಾಖಲೆಗಳನ್ನ, ಡಾಕ್ಯುಮೆಂಟ್ಸ್ ಗಳನ್ನ ಅವರು ಪ್ರೊವೈಡ್ ಮಾಡಬೇಕಾಗತ್ತೆ. ಅದಾದ ನಂತರ ಎಲ್ಲವೂ ಪರಿಶೀಲಿಸಲಾಗತ್ತೆ. ಅವರ ಆಸ್ತಿಗೂ ಆ ಡಾಕ್ಯುಮೆಂಟ್ ಗಳಿಗೂ ಹೋಲಿಕೆ ಆಗತ್ತಾ ಅನ್ನೋದನ್ನ ಕೂಡ ನೋಡ್ಲಾಗತ್ತೆ. ಅಲ್ಲೇನಾದ್ರೂ ಏರುಪೇರು ಹೆಚ್ಚು ಕಮ್ಮಿ ಆದ್ರೆ ಮುಂದಿನ ಕ್ರಮಗಳನ್ನ ಅಧಿಕಾರಿಗಳು ತೆಗೆದುಕೊಳ್ತಾರೆ. ಈಗ ಒಂದು ಕಡೆ ಶಿವಣ್ಣ ಅವರ ಮನೆ ಮೇಲೆ ಹಾಗೂ 4 ಕಡೆಗಳ ಕಡೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಒಂದು ರೈಡ್ ಅನ್ನ ನಡೆಸಿ ಶಾಕ್ ಅನ್ನ ನೀಡಿದ್ದಾರೆ.